ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏನಿಲ್ಲ ರೀ ಇವ ಆಗ್ತಾ ಬಂತದಾನಲ್ಲ ರೀ ನನಗೆ ಗಿಫ್ಟ್ಸ್ ಕೊಟ್ಟಿದ್ದಾರೆ ಸ್ವಲ್ಪ 2 ಇಯರ್ಸ್ ಹಿಂದೆ ಬಿದ್ದಿದ್ದಾರೆ ನನಗೆ ಅದಕ್ಕೆ ಇನ್ನು ಯಾಕಂದು ಇದಾಗಿಂದ ನನಗೂ ಸ್ವಲ್ಪ ಹೆದರಿಕೆ ಆತ್ರಿ ನಾವು ಫ್ರೆಂಡ್ಸ್ ಇದ್ವಿ ನಾವು ಅದಕ್ಕೆ ಈಗ ಫ್ರೆಂಡ್ಶಿಪ್ ಏನು ಬೇಡ ಮುಗಿಸ್ಬಿಡೋಣ ಅಂತೇಳಿ ನಿನ್ನೆ ಮಾತಾಡಿದ್ವಿ ರೀ ನಾವು ಅವನು ಓಕೆ ಆಯ್ತು ಆಮೇಲೆ ಅವ ಏನದ ಇಲ್ಲಿ ಶಾಪ್ ಐತಿ ಇಲ್ಲಿ ಬಂದು ಕೊಟ್ಟು ಬಿಡೋ ನೀನು ಕೊಟ್ಟು ಮುಗಿಸ್ಬಿಡ ಕೊಟ್ಟು ಬಿಡ ಅಂತ ಅಂದಿದ್ದಕ್ಕೆ ಅವ ಎಲ್ಲಿ ಹೇಳಿದ ಪಬ್ಲಿಕ್ ಪ್ಲೇಸ್ ಅಂತ ಹೇಳಿದ್ರೆ ನನಗೂ ಸೇಫ್ ಅನ್ನಿಸ್ತು ಹಂಗೇನು ಪ್ರಾಬ್ಲಮ್ ಇಲ್ಲ ಅಂತೇಳಿ ನಾನು ಬಂದು ಅವ ಅದು ಏನು ಕೊಟ್ಟಿದ್ದಲ್ಲ ಬ್ಯಾಗ್ಸ್ ಅದೆಲ್ಲ ಅದು ಕೊಡ್ಲಿಕ್ಕೆ ಬಂದಾಗ ಅವನಿಗೆ ಸಿಟ್ಟು ಬಂದಮೇಲೆ ಅವ ಸುಡಿಸಿ ನಾವು ಹೊಂಟಿದ್ದೆ ಅವಾಗ ಹೊಡೆದಾನಂತ ಅಲ್ಲಿ ಮೇಲೆ 1-2-3 ಹೊಡೆದಿದ್ದಾಗ ಈ ಅಣ್ಣಾರೆಲ್ಲರೂ ಬಂದು ಅವನಿಗೆ ಹೊಡಿದ್ರು ರೀ ಹೊಡೆದ್ಮೇಲೆ ಸ್ಟೇಷನಿಗೆ ಕರ್ಕೊಂಡು ಹೋಗಿ ರಿಪೋರ್ಟ್ ಮಾಡಿಸಿದ್ರು. ಯಾರು ಮೇಡಮ್ ಅವನು? ಆಫ್ತಾಬ್ ಅಂತ ರೀ. ನಿಮ್ದು ಒಂದು ಫ್ರೆಂಡ್ಶಿಪ್ ಹೆಂಗಾಯ್ತು? ನಂದು ಒಬ್ಬಕಿ ಫ್ರೆಂಡ್ ಇದ್ಲ ರೀ ಮುಸ್ಲಿಂ ಫ್ರೆಂಡ್ ಅವಳಿಂತ್ರ ಪರಿಚಯ ಆಗಿದ್ರಿ ನಾನು. ಏನೇನು ಗಿಫ್ಟ್ ಕೊಟ್ಟಿದ್ರು ಮೇಡಮ್? ಬ್ಯಾಗ್ಸ್ ಅವೆಲ್ಲ ಐತ್ರಿ. ಅಲ್ಲ ಎಷ್ಟು ವರ್ಷದ ಫ್ರೆಂಡ್ಶಿಪ್ ಮೇಡಮ್? PUC ಲಿಂತ್ರ ಹಂಗೇನಿದ್ ಫ್ರೆಂಡ್ಶಿಪ್ ಐತ್ರಿ ಅವಳಿಂತ್ರ ಪರಿಚಯ ಆಗಿದ್ದಲ್ಲ ರೀ. ಮತ್ತು ನನ್ನ ಮೇಲೆ ಏನು ಕಂಪ್ಲೇಂಟ್ ಆಗಿದೆ ಮೇಡಮ್? ನಿಮ್ಮೇನು ಹೊಡೆದ ಪಡೆದೇನೋ ಮಾಡಿದಂತಲ್ಲ ಹುಡುಗ? ಹಾಂ ರೀ ಅದು ಹೊಡೆದಿದ್ದ ಅದು ನಾನು ಕೊಟ್ಟು ವಾಪಸ್ ಹೊಂಟಿದ್ದೆ ಅಲ್ಲ ರೀ ಅದಕ್ಕೆ ಹೊಡೆದ ರೀ ಅವ ಈ ಅಣ್ಣಾರೆಲ್ಲರೂ ಬಂದು ಹೆಲ್ಪ್ ಮಾಡಿದ್ರು ಮೇಡಮ್. ಈಗ ನಿಮಗೆ ಅವರಿಗೆ ಲವ್ ಇತ್ತು, ನೀವೇನು ಅವರಿಗೆ ಲವ್ ಮಾಡೋದು ಬಿಡಿಸ್ತಾ ಇದ್ರಿ, ಸೊ ಹಂಗಾಗಿ ನೀವೇ ಹೋಗಿ ಅವನಿಗೆ ಗಂಟು ಬಿಡ್ತೀರಿ ಅಂತ ಒಂದು ಆರೋಪ. ಇಲ್ಲ ರೀ ಹಂಗೇನು ಇದ್ದಿದ್ದಿಲ್ಲ ರೀ ಉಲ್ಟಾ ಅವನು ಇದು ಬಿದ್ದಿದ್ದಾರಿ. ಮೇಡಮ್ ಈಗ ಡೌಟ್ ಯಾಕೆ ಗೊತ್ತಾ, ಫ್ರೆಂಡ್ಶಿಪ್ನೊಳಗೆ ಯಾರು ಗಿಫ್ಟ್ ಕೊಡೋದಿಲ್ಲ, ಒಂದೇ ಡೌಟ್ ಅಲ್ಲೇ. ಅಂದ್ರೆ ಬರ್ತ್ಡೇ ಫಂಕ್ಷನ್ ಒಕೇಶ್ನಲಿ ಕೊಟ್ಟಿದ್ದ, ಹಿಂಗೆ ಡೈಲಿ ಇಲ್ಲ ರೀ. ಒಕೇಶ್ನಲಿ ಏನಾರ ಬರ್ಡೇ ಇತ್ತಂದ್ರೆ ಗಿಫ್ಟ್ ಕೊಟ್ಟಿದ್ದ ಹಂಗೆ. ಮತ್ತು ಅವ್ರದ್ದೀಗ ಹಬ್ಬನೂ ಇತ್ತಲ್ಲ ರೀ ರಂಜಾನಿಗೆ, ಅದಕ್ಕೆ ಇದ್ದಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಾ ತೊಗೊಂಡಿದ್ದಿಲ್ಲ ಅಂದರೂ ಫೋರ್ಸ್ಫುಲ್ಲಿ ಕೊಟ್ಟಿದ್ದಾರೆ. ನನಗೇನು ಬೇಡ ಅಂಥೇಳಿ ವಾಪಸ್ ಕೊಡಕ್ಕೆ ಹೋಗಿದ್ದೀರಿ ನಾ. ಈಗ ಸುಮ್ಮನೆ ಎದಕ್ಕೆ ಇಟ್ಕೋಬೇಕ್ರಿ ನಾವು ಒಂದೆಲ್ಲ ಕೊಟ್ಟಿದ್ದೆ. ಇತ್ತೀಚೆಗೆ ಒಂದು ವಾರ ನಿಮಗೆ ಅವಾಯ್ಡ್ ಮಾಡ್ತಿದ್ದ ಆತ, ನೀವೇ ಆತನ ಅಡ್ರೆಸ್ ಹುಡುಕೆ ಬಂದ್ರಿ ಇವತ್ತು, ನೀವೇ ಅವನಿಂದ ಗಂಟು ಬಿದ್ದಿದ್ರಿ ಅಂತ ಒಂದು ಆರೋಪ. ಇಲ್ಲ ಅಡ್ರೆಸ್ ಹುಡ್ಕೋದೇನಿಲ್ಲ ರೀ. ಆಲ್ರೆಡಿ ಅವನ್ನ ಕಾಲ್ ಮಾಡಿ ನನಗೆ ಹೇಳಿದ್ದಾರೆ ನಿನ್ನೆ. ಅವಾಗ ಖುದ್ದು ಕಾಲ್ ಮಾಡಿ ಆಯ್ತು ನಿನಗೆ ಕೊಡೋದೈತಿ ಕೊಟ್ಟು ಮುಗಿಸ್ಬಿಟ್ಟು ನೀನು ಇಂದ್ರಸ್ತೆ ನಾನು ಅಂದ್ರಸ್ತೆ ಅಂತ ಹೇಳಿ ಕರ್ಸಿದ್ದಾರೆ ನನಗೆ. ನಾ ಕೊಟ್ಟೇರಿ ಅವ ಸುಡ್ಸಿದ. ನಾ ಇದು ಊರ್ರಿ ಅದನ್ನ ಅವ್ನು ಕೊಟ್ಟೆ ಅಲ್ಲ ರೀ. ಅವ್ನಿಗೆ ಸಿಟ್ಟು ಬಂತ್ರಿ. ಅದು ಸಿಟ್ಟು ಬಂದಿದ್ದಕ್ಕೆ ಹಿಂಗೆ ಹೊಡೆದಾರಿ ನಂತ. ಅಲ್ಲಿ ನೀವು ಏನು ವರ್ಕ್ ಮಾಡ್ತೀರಿ, ಅವ್ರು ಏನು ಮಾಡ್ತಾರ್ರಿ? ಅಲ್ಲ ಬೇಕಲ್ರಿ ನಮಗೆ. ಅಲ್ಲ ಮೇಡಮ್ ವರ್ಕ್ ಏನು ಮಾಡ್ತಾರಲ್ಲ ಬೇಕಲ್ಲ. ವರ್ಕ್ ಏನು ಮಾಡ್ತೀರಿ? ನಿಮ್ಗೆ ಹೆಂಗೆ ಕಾಲೇಜ್ ಫ್ರೆಂಡ್ಸ್ ಏನಂತೇಳಿ? ಕಾಲೇಜ್ ಫ್ರೆಂಡ್ ರೀ. ಈಗ ನೀನು ವ್ಯಾಪಾರ ಮಾಡ್ತಿದ್ದೇನ್ರಿ? ಈಗ ಯಾಕೆ ಕಂಪ್ಲೇಂಟ್ ಕಾಪಿಗೆ ಕಂಪ್ಲೇಂಟ್ ಏನೇನು ಕೊಟ್ಟಿರಿ? ಕಂಪ್ಲೇಂಟ್ ಅವರು ಹಲ್ಲೆಯಾಗೈತೆ ಅಂತ ತಗೊಂಡ್ರೆ ಈಗ ಒಂದು ನಿಮಿಷ ಸರ್. ಅವ್ರೇನು ಕೊಟ್ಟರು ಬೇಕು? ಕೊಟ್ಟರು ಯಾರು? ನಮ್ಮ ನೋಟಿಸ್ ಬರ್ತಾವ, ನಾಳೆ ಏನೋ ಪ್ರಾಬ್ಲಮ್ ಆಯ್ತು ನಮ್ಮ ನೋಟಿಸ್ ಬರ್ತಾವ. ಅಲ್ಲಿ ಒಂದು ಚೇಂಜ್ ಆದ್ನಪ್ಪ ನಮ್ಗೆ ಸುದ್ದಿ ಮತ್ತೆ ನಮ್ಮ ತಲೆ ಮೇಲೆ ಬರ್ತಂಗೆ ಕಂಪ್ಲೇಂಟ್ ಏನು ಕೊಟ್ಟರೆ ಕರೆಕ್ಟಾಗಿ ಹೇಳ್ಬಿಡ್ರಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಓಕೆ ನಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ರೀ ಮನೆಯೊಳಗೆ ಗೊತ್ತಾಗಬಾರ್ದಂತ. ಅದಕ್ಕೆ ಅವರು ಪೊಲೀಸ್ನವರು ಕಂಪ್ಲೇಂಟ್ ತೊಗೊಂಡ್ರೆ ಅದು ನಾ ಫ್ರೂಟ್ಸ್ ತೊಗೊಳಕ್ಕೆ ಬಂದಿದ್ದೆ ನನಗೆ ಒಂಟು ಮಾತಾಡಿದ್ದಕ್ಕೆ ಹೊಡೆದಾನಂತ ಬರ್ಸ್ಕೊಂಡ್ರಿ ರೀ ಅವರು. ಫ್ರೆಂಡ್ಶಿಪ್ ಇದ್ರೆ ಯಾಕೆ ಮನೆಯೊಳಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರಿ? ಫ್ರೆಂಡ್ಶಿಪ್ ಇದ್ರೆ ಮನೆಯೊಳಗೆ ಗೊತ್ತಾಗ್ಬೋದಲ್ಲ, ಯಾಕೆ ಗೊತ್ತಾಗಬಾರ್ದು ಅಂತ ಹೇಳಿದ್ರಿ? ಈಗ ನೋಡ್ರಿ ಸರ್ ನಮ್ದು ಮನೆಯೊಳಗೆ ಗರ್ಲ್ಸ್ ಅಂದಮೇಲೆ ಹಂಗೆ ರೀ. ಈಗ ನೋಡ್ರಿ ನಾ ಏನಾಗಿಲ್ಲ ಅಂತ ನಮ್ಮ ಮಮ್ಮಿ ಮದುವೆ ಮಾಡ್ಕೊಂಡೇನಂತ ಕೇಳತ್ತಾರ ರೀ ನಂಗೆ ಕಾಲ್ ಮಾಡಿ. ಹಿಂಗೆ ಪೂರಾ ಡಬಲ್ ಮೀನಿಂಗ್ ಅನ್ಕೋತಾರ. ಈಗೆಲ್ಲ ಮೇಡಮ್ ಈಗ ಇಷ್ಟೆಲ್ಲ ಘಟನೆ ಆದ್ಮೇಲೆ ನಿಮ್ಮ ಕುಟುಂಬದ್ದು, ನಿಮ್ಮದು, ನಿಮ್ಮ ತಾಯಿಯವರು, ನಿಮ್ಮ ಬ್ರದರ್ಸ್ ಏನು ಹೇಳ್ತಾರೆ ಇವಾಗ? ಈ ನಿಮ್ಮ ಪೇರೆಂಟ್ಸ್ ಅವರು ನಮ್ಮ ಅಣ್ಣವರೆಲ್ಲ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಗೊತ್ತೈತಿ ನಾ ಹೆಂಗೆ. ಮೇಡಮ್ ಈಗ ನಿಮ್ಮ ಪೇರೆಂಟ್ಸ್ ಏನಾದ್ರು ಗಮನಿಸ್ತದ ಅಥವಾ ಅವ್ರು ಯಾರು ನಿಮ್ಮ ಜೊತೆಗೆ ಬಂದು ಕಂಪ್ಲೇಂಟ್ ಕೊಟ್ರೆ ಏನದ? ಈಗ ನಮ್ಮ ಅಣ್ಣ ಬಂದಾರ್ರಿ. ಕರೆಕ್ಟ್ ಮೇಡಮ್. ಈಗ ಕೋರ್ಟ್ ಈ ಎಫ್ಐಆರ್ ಅನ್ನು ಕೋರ್ಟ್ಗೆ ಅಡ್ಡಾಡಬೇಕಾಗತ್ತೆ. ಬಿಟ್ಟು ಸಣ್ಣ ವಿಷಯ ಅಲ್ಲ. ಪಾಪ ಒಂದು ಹುಡುಗಿ ಮ್ಯಾಗ ಒಬ್ರು ಹಲ್ಲೆ ಮಾಡ್ತಾರೆ, ಅದು ಹೆದರ್ಕಾತಂದ್ರೆ ಇವೆಲ್ಲ ಮುಂದೆ ಹೆಂಗೆ ನೀವು ನಿಭಾಯಿಸ್ತೀರಿ? ಅವ್ನಿಗೆ ಪನಿಷ್ಮೆಂಟ್ ಸಿಗ್ಬೇಕಿಲ್ಲ ರೀ. ಅವ್ನು ಹಂಗೆ ಹೊಡೆದಾನಂದ್ಮೇಲೆ ನಾ ಏನು ಮಾಡ್ಲಾರ್ದ ಹೊಡೆದಾನ್ರಿ.
ಮೇಡಮ್ ಈ ಕಂಪ್ಲೇಂಟ್ ಹೊಡೆದನಂತ ಅಷ್ಟೇ ಕೊಡಾಕತ್ತಿರೋ ಮತ್ತು ಬೇರೆ ಬೇರೆ ಕೊಡಾಕತ್ತಿರೋ? ಇಲ್ಲ ರೀ ಹೊಡೆದ ಫಸ್ಟ್ ಟೈಮ್ ಕೈ ಎಬ್ಸಿದಾರಿ ಹೊಡೆದಾರಿ ಅದು ಪಬ್ಲಿಕ್ಲಿ ಹೊಡೆದ. ಈಗ ಕೇಳ್ತಾ ಇರೋದು ನಾನು ಫ್ರೆಂಡ್ಶಿಪ್ ಮಾಡಿ ಮೋಸ ಮಾಡಿದಂತ ಕಂಪ್ಲೇಂಟ್ ಕೊಡಾಕತ್ತಿರೋ ಅಥವಾ ಹಲ್ಲೆ ಮಾಡಾನಂತ್ರಿ? ಓನ್ಲಿ ಹಲ್ಲೆ ಮಾಡಕತ್ತಾನಂತ ಅಷ್ಟೇ ಕಂಪ್ಲೇಂಟ್, ಬೇರೆ ಏನಿಲ್ಲ. ಯಾವುದು ಮೆನ್ಷನ್ ಮಾಡಿಲ್ಲ ಮೇಡಮ್, ಇದೇನು ಮೆನ್ಷನ್ ಮಾಡಿಲ್ಲ ಎಫ್ಐಆರ್ ಹೆಸರಿಲ್ಲ ರೀ. ಸರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.